ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಮಗಳದು ಬರ್ಡೇ. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನನ್ನ ಮಗಳು ಟಿಫನ್ ಕೇಳಿದ್ದಾಳೆ, ಪಲಾವ್, ವೆಜಿಟೇಬಲ್ ಪಲಾವ್ ಬೇಕು ಅಂತ. ಪಲಾವ್ಗೆ ರೆಡಿ ಮಾಡ್ಕೋಬೇಕು. ಮತ್ತು ದೇವ್ರ ಮನೆ ಸ್ವಲ್ಪ ಕ್ಲೀನಾಗೇ ಇದೆ. ಹೂವದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಷ್ಟೇ. ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನೋಡಿ ಫ್ರೆಂಡ್ಸ್, ಹೂವು ಇಡ್ತಾಯಿದ್ದೀನಿ ದೇವರಿಗೆ. ಪೂಜೆ ಎಲ್ಲ ಮುಗಿಸ್ಕೊಂಡು, ಯಾಕಂದರೆ ಇವತ್ತು ಸ್ವಲ್ಪ ಬೇಗ ಕೆಲಸ ಆದರೆ ಇನ್ನು ಅವಳು ಎದ್ಮೇಲೆ ಇನ್ನು ಅವಳಿಗೂ ಸ್ವಲ್ಪ ರೆಡಿ ಮಾಡೋದೆಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಪೂಜೆ ಕೆಲಸ ಎಲ್ಲ ಬೇಗ ಮುಗಿಸೋಣ ಅಂತ ಮುಗಿಸ್ತಾಯಿದ್ದೀನಿ. ಫೈನಲಾಗಿ ಪೂಜೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ರಾಯರಿಗೆ. ನನ್ನ ರಾಯರು ಭಕ್ತಲು, ತುಂಬ ರಾಯರನ್ನ ನಂಬಿದ್ದೀನಿ ನಾನು. ಯಾವುದೇ ಕಷ್ಟ ಬಂದರೆ ಅಪ್ಪ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನನಗೆ. ಮತ್ತು ನೋಡಿ ಫ್ರೆಂಡ್ಸ್, ಕಲರ್ ಹಾಕಿ ರಂಗೋಲಿ ಹಾಕಿದ್ದೀನಿ. ನನ್ನ ಮಗಳಿಗಂತೂ ತುಂಬ ಇಷ್ಟ. ಕಲರು ಹಾಕಿದ್ರೆ ರಂಗೋಲಿಗಳು ತುಂಬ ಇಷ್ಟ. ಸೊ ಅವ್ಳ ಬರ್ಡೇ ಅಲ್ಲ, ಎದ್ದಿದ್ದೆ ತುಂಬ ಖುಷಿ ಆಗಿಬಿಡ್ತಲ್ಲ ಅಂತ ಕಲರ್ ಹಾಕಿ ರಂಗೋಲಿ ಹಾಕಿದೆ. ನೋಡಿ ಫ್ರೆಂಡ್ಸ್, ಹೀಗಿದೆ. ಇದು ಎಷ್ಟು ಡಾಟ್ಸದು ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಇದು ಎಷ್ಟು ಡಾಟ್ಸಿಂದ ಎಷ್ಟು ಡಾಟ್ಸ್ ಅಂತ ಕಮೆಂಟ್ ಮಾಡಿ. ಮತ್ತು ನೋಡಿ ಫ್ರೆಂಡ್ಸ್, ಬರ್ಡೇಗಳು ಇನ್ನೂ ಮಲಗಿದ್ದಾಳೆ. ನಾನು ಬೇಗ ಟಿಫನ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಟಿಫನ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಎದ್ದು ಫ್ರೆಶ್ ಅಪ್ ಆಗಿ ಬಂದು ರಾಯರಿಗೆ ಕೈ ಮುಗಿತಾ ಇದ್ದಾಳೆ. ಇವಾಗ ಅವಳದು ಡ್ರೆಸ್ಸು 2 ಸೆಟ್ಸ್ ಆಫ್ ಡ್ರೆಸ್ ಇಸ್ಕೊಂಡಿದ್ದಾಳೆ. ಒಂದು ಮಾರ್ನಿಂಗು ಮತ್ತು ಒಂದು ಈವ್ನಿಂಗಿಗೆ 2 ಸೆಟ್ ಡ್ರೆಸ್ ಇಸ್ಕೊಂಡಿದ್ದಾಳೆ. ಇದೆ ಅವಳ ಡ್ರೆಸ್ಸು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೋಡಿ, ಆಚೆ ಹೋಗಿಬಿಟ್ಟಿತ್ತಲ್ಲ, ಮಾರ್ನಿಂಗ್ ತೋರಿಸಿದ್ನಲ್ಲ, ಅದು ಅವಳು ನನಗೆ ಒಂದಿನ ಮುಂಚೆನೇ ಹೇಳಿದ್ದಾಳೆ. ಯಾಕಂದರೆ ಅವಳಿಗೆ ಗೊತ್ತು ಅದು ಫ್ಲವರ್ ಬ್ಲೂಮ್ ಆಗುತ್ತೆ ಅಂತ. ಮಮ್ಮಿ ಇದಕ್ಕೆ ಇಟ್ಬೇಡ, ನಾನೇ ಎತ್ಕೊತೀನಿ, ನಾನು ಅದು ರಾಯರಿಗೆ ಹೇಳ್ತೀನಿ, ನೀನು ಮುಟ್ಬೇಡ ಮಮ್ಮಿ ಅಂದ್ಲು. ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಟಿಫನು ತಿಂದಿಲ್ಲ. ಫಸ್ಟ್ ನಾನು ಪೂಜೆ ಮಾಡಿ ನೆಕ್ಸ್ಟ್ ನಾನು ತಿಂತೀನಿ ಮಮ್ಮಿ ಅಂತ ಹೇಳಿದ್ಲು. ಸೊ ನನಗೂ ತುಂಬ ಖುಷಿಯಾಯಿತು. ನಮ್ಮ ಕಲ್ಚರು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕಲ್ಚರ್ನ ಬಿಟ್ಕೊಡ್ಬಾರ್ದು. ನೋಡಿ ಫ್ರೆಂಡ್ಸ್, ನಾವು ಹೆಂಗೆ ಪೂಜೆ ಮಾಡಿ ಟಿಫನ್ ಮಾಡ್ತೀವೋ ಸೇಮ್ ರೀತಿಯಲ್ಲಿ ಅವಳು ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡ್ತಾಯಿದ್ದಾಳೆ. ಇವತ್ತು ಅವಳ ಬರ್ಡೇ ಅಲ್ಲ. ಸೊ ನನಗೂ ತುಂಬ ಖುಷಿಯಾಯಿತು. ಅವಳು ಕೇಳಿದ ಪಲಾವು ರೆಡಿ ಮಾಡಿದ್ದೀನಿ. ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗ್ಬಿಟ್ಲು. ಚೆನ್ನಾಗಿದೆ ಮಮ್ಮಿ, ನನಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು. ನನಗೂ ಖುಷಿಯಾಯಿತು. ಆ್ಯಂಡ್ ಈವ್ನಿಂಗು ದೇವಸ್ಥಾನಕ್ಕೆ ರೆಡಿ ಆಗೋಣ ಅಂತ ಹೂ ಕಟ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವತ್ತು ಬಂದು ತುಂಬ ಬ್ಲೆಸ್ಡ್ ಅನಿಸ್ತು. ನಿಜ, ತುಂಬ ಮೈಂಡ್ ಪೀಸ್ಫುಲ್ ಕಾಮಾಗಿತ್ತು. ಏನಂದರೆ ದೇವಸ್ಥಾನಕ್ಕೆ ಹೋದ್ರೇ ಏನೋ ಒಂಥರ ಖುಷಿ, ಆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಹೋಗಿ ಎಲ್ಲ ಮಗು ಮೇಲೆ ಅರ್ಚನೆ ಮಾಡಿಸಿ ಎಲ್ಲ ಅರ್ಚಕರ ಆಶೀರ್ವಾದ ಮಾಡಿದ್ರು. ನಮ್ಗಷ್ಟೇ ಸಾಕು ಫ್ರೆಂಡ್ಸ್. ಇನ್ನೇನು ಮನೆಗೆ ಬಂದು ಕೇಕ್ ಕಟ್ ಮಾಡಿ ಚಿಕ್ಕದಾಗಿ ಮುಗಿಸ್ಕೊಂಡ್ಬಿಟ್ವಿ. ಕನಸೆಲ್ಲ ನಾನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ, ನಿನಗೇನು ನಾನು ನೀಡಲೆ, ಜಗವೇ ನೀನು ಗೆಳತಿಯೇ. ಆಮೇಲೆ ನೆಕ್ಸ್ಟು ಅವ್ರ ಅಕ್ಕ ಬಂದವಳಿಗೆ ಗಿಫ್ಟ್ ತಂದಿದ್ಲು. ಅವಳಂತೂ ಫುಲ್ ಖುಷಿಯಾಗಿಬಿಟ್ಲು. ಅದನ್ನ ನೋಡಿ ನಮಗೂ ಖುಷಿ ಆಯಿತು. ಅದೆಲ್ಲ ಅವಳು ಸೇವಿಂಗ್ಸು. ಸೊ ನನಗೂ ಖುಷಿ ಆಯಿತು. ಆ್ಯಂಡ್ ಫೈನಲಾಗಿ ನೈಟಿಗೆ ಬಿರಿಯಾನಿ, KFC ಚಿಕನ್ ಮಾಡಿದ್ದೆ ಮನೇಲೇ ಮಾಡೋಣ ಅಂತ. ಆಮೇಲೆ ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ.
ಒಂದು ಬರೀ ಲೆಗ್ ಪೀಸ್ ಬಿರಿಯಾನಿ ಮಾಡ್ಕೊತೀವಿ, ಆಮೇಲೆ ಒಂದೆರಡು ಪೀಸಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ ಅಷ್ಟೇ. ಬಟ್ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಫ್ರೆಂಡ್ಸ್, ನಿಜ ತುಂಬ ಟೇಸ್ಟಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಎಲ್ಲ ರೆಡಿಯಾಗಿ ಮತ್ತು KFC ಮಾಡಿದ್ದೆ, ಮನೆಯಲ್ಲೇ ಮಾಡಿದ್ದೆ. ಹೀಗಿತ್ತು ನಮ್ಮ ದಿನ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.